ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್. ತುಂಬ ತಿಂಗಳು ಮುಂಚೆ ಒಂದು ವೀಡಿಯೋ ಹಾಕಿದೆ. ಸೊ ಒಂದು ಫೋಟೋ ಕಾಪಿ ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ನನ್ನೊಂದು ಸಬ್ಜೆಕ್ಟ್ ಇದು 15 ಮಾರ್ಕ್ಸ್ ಬಂದಿತ್ತು. ಸೊ ನೀವು ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂತಂದರೆ ನೋಡಿ. ಸೊ ಅದಾದಮೇಲೆ ಈ ವಿಡಿಯೋ ನೋಡಿದ್ರೆ ಪ್ರಾಬಬ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಚಾಲೆಂಜ್ ವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಯೇಷನ್ ನಿಜವಾಗ್ಲೂ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಲಿ ವರ್ಕ್ ಆಗುತ್ತಾ ಅಂತ ನನ್ನೊಂದು ಸಜೆಷನ್ ಅಷ್ಟೇ. ಇದೊಂದು ಸಜೆಷನ್ ವೀಡಿಯೋ ಅಷ್ಟೇ. ನಾನೇನು ಹಾಕಿ ಅಂತಲೂ ಹೇಳಲ್ಲ, ಹಾಕಬೇಡಿ ಅಂತಲೂ ಕೂಡ ಹೇಳಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂತ ಅನ್ನೋದನ್ನು ಜಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಐ ಫೀಲ್ ಆ್ಯಸ್ ಎ ಸ್ಟೂಡೆಂಟ್ ನಿಮಗೂ ಕೂಡ ಅದು ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇವಾಗ ಆಲ್ರೆಡಿ ಎಲ್ಲರೂ ಕೂಡ ನಿಮ್ಮದು ಈವನ್ ಸೆಮಿಸ್ಟರ್ಸ್ ಎಕ್ಸಾಮ್ಸ್ ಬರೆದಿರ್ತೀರ ಸೆಕೆಂಡ್ ಇಯರಲ್ಲಿ. ಸೆಕೆಂಡ್ ಸೆಮಲ್ಲಿರೋರು, ಫೋರ್ತ್ ಸೆಮಲ್ಲಿರೋರು, ಆಮೇಲೆ ಸಿಕ್ಸ್ತ್ ಸೆಮಲ್ಲಿರೋರು ಎಲ್ಲರೂ ಕೂಡ ನಿಮ್ಮ ಈವನ್ ಸೆಮಿಸ್ಟರ್ಸ್ ಎಕ್ಸಾಮ್ಸ್ನ ಬರೆದಿರ್ತೀರ. ಸೊ ಇನ್ನೇನು ಈ ಮಂತ್ ಎಂಡಲ್ಲಿ ಅಥವಾ ನೆಕ್ಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಷ್ಟರಲ್ಲಿ ಪ್ರಾಬಬ್ಲಿ ರಿಸಲ್ಟ್ ಬರುತ್ತೆ. ಸೊ ಇನ್ನು ವಿಷಯಕ್ಕೆ ಬರೋದಾದರೆ ಪ್ರೀವಿಯಸ್ ಇಯರಲ್ಲಿ ಪ್ರೀವಿಯಸ್ ಸೆಮ್ಮಲ್ಲಿ ಥರ್ಡ್ ಸೆಮ್ಮಲ್ಲಿ ನಂದು ಕ್ಲಿಯರ್ ಆಗಿದ್ದು ಒಂದೇ ಸಬ್ಜೆಕ್ಟು, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಲಾ. ಸೊ ಇದು ಒಂದೇ ಪೇಪರ್ ನಂದು ಕ್ಲಿಯರ್ ಆಗಿದ್ದು ರಿಸಲ್ಟಲ್ಲಿ. ಸೊ ಅದಾದಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನಂದು 4 ಸಬ್ಜೆಕ್ಟ್ಸ್ ಏನಿದೆಯಲ್ಲ, BNSS, ಟ್ಯಾಕ್ಸೇಷನ್ನು, ಲೇಬರ್ ಲಾ, ಅದಾದಮೇಲೆ ಜೂರಿಸ್ಪ್ರುಡೆನ್ಸ್. ಸೊ ಈ 4 ಪೇಪರ್ ಕೂಡ ಫೇಲ್ ಆಗಿದೆ. ಲೈಕ್ ಜೂರಿಸ್ಪ್ರುಡೆನ್ಸಲ್ಲಿ 15 ಮಾರ್ಕ್ಸು, ಲೇಬರ್ ಲಾ 2 ಅಲ್ಲಿ 24, ಅದಾದಮೇಲೆ ಟ್ಯಾಕ್ಸೇಷನಲ್ಲಿ 30, ಅದಾದಮೇಲೆ BNSS ಅಲ್ಲಿ 26. ಸೊ ಈ ಥರ ಮಾರ್ಕ್ಸ್ ಬಂದಿದೆ, ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಇದಾದಮೇಲೆ ನಾನು 4 ಪೇಪರಿಗೂ ಕೂಡ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ದೆ. ಸೊ 4 ಪೇಪರಿಗೂ ಕೂಡ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದೆ. ಒಂದೇ ಒಂದು ಪೇಪರ್ನ ಮಾತ್ರ ನಾನು ಫೋಟೋ ಕಾಪಿ ತರಿಸ್ಕೊಂಡಿದ್ದೆ, ಜೂರಿಸ್ಪ್ರುಡೆನ್ಸ್. ಯಾಕಂದರೆ ಜೂರಿಸ್ಪ್ರುಡೆನ್ಸ್ ನನಗೆ ಕಾನ್ಫಿಡೆನ್ಸ್ ಇತ್ತು, ಇಲ್ವಲ್ಲ ನಾನು ಬರೆದಿದ್ದೀನಿ. ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, 28 ಪೇಜಸ್. ಇಟ್ ಈಸ್ ನಾಟ್ ಅಬೌಟ್ ಪೇಜಸ್, ನಾನು ಪೇಜ್ ತುಂಬಿಸಿದ್ದೀನಿ ಅಂತ ಹೇಳ್ತಾ ಇಲ್ಲ. ಬಟ್ ಆ್ಯಕ್ಚುಲಿ ಓದಿದೆ, ಪ್ರಿಪೇರ್ ಆಗಿದೆ, ಬರೆದಿದೆ. ನಾನೇನು ಸ್ಟಡಿ ಮೆಟೀರಿಯಲ್ಸ್ ಇಟ್ಕೊಂಡು ಓದಿದ್ದೀನೋ ಅದನ್ನು 100% ತರೋವಾಗಿ ನಾನು ಸ್ಟಡಿ ಮಾಡಿದೆ, ಬರೆದಿದೆ. ಸೊ ನನಗೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು. ಇನ್ನೊಂದು ಪಾಯಿಂಟ್ ಆಫ್ ವ್ಯೂಲಿ ನನಗೆ ಡೌಟ್ ಕೂಡ ಇತ್ತು, ವೆದರ್ ನಾನು ಪ್ರಿಫರ್ ಮಾಡ್ತಿರೋ ಸ್ಟಡಿ ಮೆಟೀರಿಯಲ್ಸ್ ಕರೆಕ್ಟಾಗಿದೆಯಾ, ಜೆನ್ಯೂನ್ ಆಗಿದೆಯಾ ಇಲ್ವಾ, ಔಟ್ಡೇಟೆಡಾ, ಅಥವಾ ಯೂನಿವರ್ಸಿಟಿಗೆ ರಿಲೆವೆಂಟ್ ಆಗಿಲ್ವಾ ಅದು ಅಂತ ಹೇಳಿ ಕೂಡ ನನಗೊಂದು ಸ್ವಲ್ಪ ಕ್ವಶನ್ಸ್ ಇತ್ತು ತಲೆಯಲ್ಲಿ. ಬಟ್ ಎಸ್, ಚಾಲೆಂಜ್ ವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದೆ. ಫೋಟೋ ಕಾಪಿ, ಚಾಲೆಂಜ್ ವ್ಯಾಲ್ಯೂಯೇಷನ್ ಎರಡೂ ಸೇರಿಸಿ ನನಗೆ 8400 ಸಮಥಿಂಗ್ ಆ ಥರ ಚೇಂಜ್. ಅದನ್ನು ಕೂಡ ನಾನು ನಿಮ್ಗೆ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡಿ. ಅಷ್ಟಾಗಿತ್ತು. ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ದೆ. ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ರಿಸಲ್ಟ್ ಕೂಡ ಬಂತು. ಸೊ ರಿಸಲ್ಟಲ್ಲಿ ಚೇಂಜ್ ಆಗಿದೆಯಾ ಅಂತಂದರೆ ಎಸ್, ಸ್ಕ್ರೀನ್ಶಾಟ್ನ ಆಗೇನು ಅದನ್ನು ಕೂಡ ಚಾಲೆಂಜ್ ವ್ಯಾಲ್ಯೂಯೇಷನ್ ರಿಸಲ್ಟ್ನೂ ಕೂಡ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ, ನೋಡ್ಬೋದು. ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಂದು 4 ಸಬ್ಜೆಕ್ಟ್ಸ್ ಏನು ಕ್ಲಿಯರ್ ಆಗಿರಲಿಲ್ಲ. ಸೊ ಅದರಲ್ಲಿ 2 ಸಬ್ಜೆಕ್ಟ್ಸು ನಂದು ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ಕ್ಲಿಯರ್ ಆಗಿದೆ. ಆಮೇಲೆ ನಾನೇನು ಜೂರಿಸ್ಪ್ರುಡೆನ್ಸ್ ನನ್ನ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ದೆ. ಸೊ ಅದರಲ್ಲೇ ತುಂಬ ಕಡಿಮೆ ಮಾರ್ಕ್ಸ್ ಬಂದಿತ್ತು. ಅದರಲ್ಲೇ ದಟ್ ಈಸ್ 15 ಮಾರ್ಕ್ಸ್ ಬಂದಿತ್ತು ನನಗೆ ಮುಂಚೆ, ಅಂದರೆ ಜನರಲ್ ರಿಸಲ್ಟಲ್ಲಿ. ಸೊ ಅದಾದಮೇಲೆ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ನನಗೆ ಅದರಲ್ಲಿ 29 ಬಂದಿದೆ. ಗೊತ್ತಿಲ್ಲ, ಪ್ರಾಬಬ್ಲಿ ಅದರಲ್ಲೂ ಫಸ್ಟ್ ವ್ಯಾಲ್ಯೂಯೇಷನ್ ಮಾಡಿದಾಗ ಏನಾದ್ರೂ 26 ಆ ಥರ ಕೊಟ್ಟಿದ್ದಿದ್ರೆ, ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದಾಗ ಮೋಸ್ಟ್ಲಿ ಅದು ಕೂಡ 46 ಬರ್ತಾಯಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಸೀನಿಯರ್ಸ್ ಹೇಳೋದನ್ನು ಕೇಳಿದ್ದೀನಿ, ಅದು ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ಮೇಲೂ ಕೂಡ ಒಂದು ಆ್ಯಾವ್ರೇಜ್ ಅಂತ ಇರುತ್ತಂತೆ. ಮ್ಯಾಕ್ಸಿಮಮ್ ಇಷ್ಟೇ ಕೊಡಬೇಕು, ಅದ್ರ ಮೇಲೆ ಕೊಡೋಂಗಿಲ್ಲ ಅಂತ ಏನೋ ಇರುತ್ತಂತೆ. ಐ ಡೋಂಟ್ ನೋ, ನಾನು ಯೂನಿವರ್ಸಿಟಿಗೆ ಸಂಬಂಧಪಟ್ಟವನು ಅಲ್ಲ, ನಾನು ಒಬ್ಬ ಕಾಮನ್ ಸ್ಟೂಡೆಂಟ್ ಅಷ್ಟೇ. ಸೊ ಐ ಡೋಂಟ್ ನೋ. ಬಟ್ ಎಸ್, 15 ಬಂದಿತ್ತು. ಅತಿ ಲೋವೆಸ್ಟ್ ಮಾರ್ಕ್ಸ್ ಬಂದಿದ್ದೇನೆ ಜೂರಿಸ್ಪ್ರುಡೆನ್ಸಲ್ಲಿ. ದಟ್ ಈಸ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, 15 ಮಾರ್ಕ್ಸ್ ಬಂದಿದ್ದು. ಸೊ ಅದಾದಮೇಲೆ 29 ಬಂದಿದೆ. ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ 29 ಬಂದಿದೆ, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ ಡಬಲ್ ಅಂತಲೇ ಹೇಳ್ಬೋದು. ಆಮೇಲೆ ಅದೇ ಅಂತಲ್ಲ, ನೀವು ಇನ್ನೂ ರಿಮೈನಿಂಗ್ 2 ಪೇಪರ್ಸ್ನೂ ಕೂಡ ನೀವು ಅಬ್ಸರ್ವ್ ಮಾಡಿ. ನಂದು ಲೇಬರ್ ಲಾ 2 ಹೋಗಿತ್ತು, ಟ್ಯಾಕ್ಸೇಷನ್ ಹೋಗಿತ್ತು, ಮತ್ತು BNSS ಕೂಡ ಹೋಗಿತ್ತು. ನಂದು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿದ್ದು ಅಡ್ಮಿನಿಸ್ಟ್ರೇಟಿವ್ ಲಾ ಮಾತ್ರ. ಇನ್ನು ಮಿಕ್ಕಿದ 4 ಕೂಡ ಫೇಲ್ ಅಂತಲೇ ಇತ್ತು. ಸೊ ನೀವು ಟ್ಯಾಕ್ಸೇಷನ್ ನೋಡಿದ್ರೆ 30 ಇದೆ. ಅದು ನಂದು ಫಸ್ಟ್ ರಿಸಲ್ಟಲ್ಲಿ ಏನು ಬಂದಿತ್ತು ಸೇಮ್ ಸ್ಕೋರ್ ಇದೆ, ಏನೂ ಚೇಂಜ್ ಆಗಿಲ್ಲ. 30 ಇತ್ತು, 30ನೇ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಬಟ್ ಅದು ಬಿಟ್ಟು ಮಿಕ್ಕಿದ 2 ಪೇಪರ್ಸ್ನ ನೋಡಿದ್ರೆ, ಒಂದು BNSS, ಇನ್ನೊಂದು ಲೇಬರ್ ಲಾ 2. ಸೊ ಇದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಒಂದರಲ್ಲಿ 45 ಆಗಿದೆ, ಇನ್ನೊಂದರಲ್ಲಿ 47 ಆಗಿದೆ. ಪ್ರೀವಿಯಸ್ಲಿ ನೀವು ಲೈಕ್ ನಂದು ಫೇಲ್ ಆಗಿದ್ದು ರಿಸಲ್ಟ್ ಶೀಟ್ನ ನೀವು ನೋಡಿದ್ರೆ ಕಂಪ್ಯಾರಿಟಿವ್ಲಿ ನೀವು ನೋಡ್ಬೋದು, ಲೈಕ್ ಮಾರ್ಕ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. 20 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದೆ. 20 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದೆ 2 ಪೇಪರಲ್ಲೂ. ಚಾಲೆಂಜ್ ವ್ಯಾಲ್ಯೂಯೇಷನ್ ನಾನು ಹಾಕಿರೋದು, ನಾನು ರಿವ್ಯಾಲ್ಯೂಯೇಷನ್ ಹಾಕಿರಲಿಲ್ಲ. ರಿವ್ಯಾಲ್ಯೂಯೇಷನ್ ಅಂತಂದರೆ 400 ರೂಪೀಸ್ ಏನೋ ಆಗುತ್ತೆ, 400 ರೂಪೀಸ್ ಚೇಂಜ್ ಸಮಥಿಂಗ್ ಏನೋ ಆಗುತ್ತೆ ಅದು. ಬಟ್ ನಾನು ಹಾಕಿದ್ದು ಚಾಲೆಂಜ್ ವ್ಯಾಲ್ಯೂಯೇಷನ್ 2000 ಪರ್ ಪೇಪರ್ ನನಗೆ ಚಾರ್ಜ್ ಆಗಿತ್ತು. ಸೊ ಎಸ್, ವರ್ಕ್ ಆಗಿದೆಯಾ ಅಂತ ನನ್ನನ್ನು ಕೇಳಿದ್ರೆ ಪರ್ಸ್ನಲಿ ಎಸ್, ಬಿಕಾಸ್ ನನಗೆ ಕಾನ್ಫಿಡೆನ್ಸ್ ಇತ್ತು. ಅಂದರೆ ನಾನು ಪ್ರಿಫರ್ ಮಾಡಿದ್ದು ಸ್ಟಡಿ ಮೆಟೀರಿಯಲ್ಸ್ ನನಗೆ, ಅಂದರೆ ಅದನ್ನು ನನ್ನ ಹತ್ರ ಏನಿತ್ತು ಸೋರ್ಸಸ್ಸು, ನಾನು ಅದನ್ನು ತರೋವಾಗಿ ಸ್ಟಡಿ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು.
ಬಟ್ ಯೂನಿವರ್ಸಿಟಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಅವ್ರದ್ದು ಕಂಟೆಂಟ್ ಏನು, ಆ ಕ್ವಶನ್ಗೆ ಏನು ಆನ್ಸರ್ ಬರೀಬೇಕು ಆ್ಯಕ್ಚುಲಿ ಅದು ಗೊತ್ತಿಲ್ಲ. ಬಟ್ ನನ್ನ ಹತ್ರ ಇರೋ ಸೋರ್ಸಸ್ಸು, ನೋಟ್ಸು, ನಾನು ಪ್ರಿಪೇರ್ ಮಾಡಿರೋ ನೋಟ್ಸು, ಲೆಕ್ಚರರ್ಸು, ಸೊ ಅದನ್ನೆಲ್ಲ ಓವರಾಲ್ ಆಗಿ 100% ಸಫಿಷಿಯೆಂಟಾಗಿ ನಾನು ಓದಿದೆ, ಪ್ರಿಪೇರ್ ಆಗಿದೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾನು ಆ್ಯಕ್ಚುಲಿ ಚಾಲೆಂಜ್ ವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ದು. ವರ್ಕ್ ಆಗಿದೆಯಾ ಅಂತ ಇವಾಗ ನನ್ನನ್ನು ಕೇಳ್ತೀರಾ ಅಂತಂದರೆ ಎಸ್, ನೀವೇ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. 4 ಪೇಪರ್ ಹಾಕಿದ್ದೆ, 5 ಪೇಪರ್ ಬರೆದಿದೆ. 5 ಪೇಪರಲ್ಲಿ 1 ಮಾತ್ರ ಕ್ಲಿಯರ್ ಆಗಿತ್ತು, ಇನ್ನು 4 ಪೇಪರ್ ಫೇಲ್ ಆಗಿತ್ತು. 4 ಪೇಪರನ್ನು ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ದೆ. ಸೊ 4ರಲ್ಲಿ 2 ಪಾಸ್ ಆಗಿದೆ, ಅಂದರೆ 40 ಪ್ಲಸ್ ಬಂದಿದೆ, ಸೊ ಪಾಸ್ ಆಗಿದೆ. ಸೊ ಐ ಫೀಲ್ ಟ್ಯಾಕ್ಸೇಷನ್ ಅಲ್ಲ, ಜೂರಿಸ್ಪ್ರುಡೆನ್ಸ್. ಸೊ ಜೂರಿಸ್ಪ್ರುಡೆನ್ಸ್ನು ಕೂಡ ನಾನು ಪಾಸ್ ಅಂತಲೇ ಅನ್ಕೊತೀನಿ. ಅಂದರೆ ಇನ್ನೊಂದ್ಸಲ ಬರೀಬೇಕು ಫೇಲೇ ಅದು, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮಾರ್ಕ್ಸ್ ಚೇಂಜ್ ಆಗಿರೋದನ್ನು ನೋಡಿದ್ರೆ 15 ಇದ್ದಿದ್ದು 29 ಆಗಿದೆ ಅಂತಂದರೆ ಪ್ರಾಬಬ್ಲಿ ಐ ಥಿಂಕ್ ನಂದೇನು ಇತ್ತಲ್ಲ, ನಾನು ಬರೆದಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತಲ್ಲ, ಅದು ಸುಳ್ಳಲ್ಲ. ಆ್ಯಕ್ಚುಲಿ ಬರೆದಿದ್ದೀನಿ, ಬಟ್ ವ್ಯಾಲ್ಯೂಯೇಷನಲ್ಲಿ ಏನೋ ಆಗಿದೆ, ಗೊತ್ತಿಲ್ಲ ನನಗದು. ಸೊ ಅಂತ ಅನಿಸುತ್ತೆ. ಸೊ ನಾನು ಪರ್ಸ್ನಲಿ ನನಗನ್ಸೋದು ನಾನು 3 ಪೇಪರ್ನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಟ್ಯಾಕ್ಸೇಷನ್ನು ಪೇಪರ್ 30ಗೆ 30ನೇ ಬಂದಿದೆ. ಆ್ಯಂಡ್ ಪರ್ಸ್ನಲಿ ನನ್ನನ್ನು ಕೇಳಿದ್ರೂ ಟ್ಯಾಕ್ಸೇಷನ್ ನಾನು ಬರೀಬೇಕಾದ್ರೆ ಆನ್ಸರ್ಸ್ನ ಕೆಲವೊಂದಷ್ಟು ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಅದು ಸೆಕ್ಷನ್ಸಲ್ಲಿ ಆಗಿರ್ಬೋದು. ಅದಾದಮೇಲೆ ಯಾಕಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ಇವಾಗ GST ಅಂತಂದರೆ IGST, CGST, SGST, UT GST, ಆಮೇಲೆ ಇನ್ಕಮ್ ಟ್ಯಾಕ್ಸು, ಅದು ಬಿಟ್ಟರೆ ಕಸ್ಟಮ್ಸು. ಸೊ ಕಸ್ಟಮ್ಸಲ್ಲಿ ಲಾಸ್ಟ್ ಪ್ರೀವಿಯಸ್ ಇಯರಲ್ಲಿ ಅಂದರೆ ನೀವು ಪೇಪರ್ ಬರೆದಾಗ ಕಸ್ಟಮ್ಸಲ್ಲಿ ಕೇಳಿದ್ದು ಒಂದೇ ಕ್ವಶನ್, ಕಸ್ಟಮ್ ಅಥಾರಿಟೀಸ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ಕ್ವಶನ್ ಇತ್ತು. ಅದು ಆ್ಯಕ್ಚುಲಿ ಓದಿರಲಿಲ್ಲ ನಾನು. ಬಟ್ ಕಸ್ಟಮ್ಸಲ್ಲಿ ಬೇರೆ ಕ್ಲಿಯರೆನ್ಸ್ ಆಫ್ ಗೂಡ್ಸು, ವೇರ್ ಹೌಸು, ಆ ಥರದ್ದು ಓದಿದೆ. ಬೇರೆ ಇನ್ಕಮ್ ಟ್ಯಾಕ್ಸು, ಆಮೇಲೆ GST, IGST. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಅಷ್ಟು ಮಾಡಿರಲಿಲ್ಲ ಆ್ಯಕ್ಚುಲಿ. ಸ್ಯಾಲ್ರಿ ಇನ್ಕಮ್ ಹೆಂಗೆ ಡ್ರಾ ಮಾಡೋದು ಅಂತಾಗಿರ್ಬೋದು, ಅಥವಾ ಹೆಡ್ ಆಫ್ ಇನ್ಕಮ್, ವೇರಿಯಸ್ ಸೋರ್ಸಸ್ ಆಫ್ ಇನ್ಕಮ್, ಹೆಡ್ಸ್ ಹೇಗೆ, ಅದರದ್ದು ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ, ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಯಾವುದ್ಯಾವುದು, ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರೋದು ಯಾವುದ್ಯಾವುದಕ್ಕೆ. ಸೊ ಸ್ವಲ್ಪ ಅಂದರೆ ಪರ್ಸ್ನಲಿ ನಾನೇ ಆ್ಯಕ್ಚುಲಿ ಅಷ್ಟು ಓದಿರಲಿಲ್ಲ, ಬಿಕಾಸ್ ಲೈಕ್ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ ಪೇಪರ್ ಮೇಲೆ. ಅದು ಓಕೆ, ಅದು 30 ಬಂದಿದೆ ಅಂತಂದ್ರೂ ನಾನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಮೋಸ್ಟ್ಲಿ ನನ್ನಲ್ಲೂ ಮಿಸ್ಟೇಕ್ಸ್ ಇತ್ತು. ಬಟ್ ಮಿಕ್ಕಿದ್ದು 3 ಪೇಪರ್ಸ್ ಏನಿದೆಯಲ್ಲ, ಇದು ಬಿಟ್ಟು ಲಾ ಆಫ್ ಟ್ಯಾಕ್ಸೇಷನ್ ಬಿಟ್ಟು ಮಿಕ್ಕಿದ್ದು 3 ಪೇಪರ್ಸ್ ಏನಿದೆ, ಪರ್ಸ್ನಲಿ ಇವನ್ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಲಾನು ಸೇರಿಸಿ ಅದು ಆ್ಯಕ್ಚುಲಿ 40 ಬಂದಿದೆ, ಕ್ಲಿಯರ್ ಆಗಿದೆ. ಬಟ್ ಅದನ್ನು ಸೇರಿಸಿ ಟ್ಯಾಕ್ಸೇಷನ್ ಬಿಟ್ಟು 4 ಪೇಪರ್ಸ್ ಪರ್ಸ್ನಲಿ ಐ ಸ್ಟಡಿಡ್ ಸೀರಿಯಸ್ಲಿ. ಬಟ್ ಎಸ್, ಗಾಡ್ಸ್ ಗ್ರೇಸ್, ನಾನು ಯೂನಿವರ್ಸಿಟಿ ವಾಟ್ ಟು ಸೇ, ಅದೇ ಚಾಲೆಂಜ್ ವ್ಯಾಲ್ಯೂಯೇಷನ್ ಆಗೋದ್ಮೇಲೆ ಕ್ಲಿಯರ್ ಆಗಿದೆ. ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ಇಲ್ಲಿ ನಾನು ನಿಮಗೆ ಹಾಕಿ ಅಂತಲೂ ಸಜೆಷನ್ ಕೊಡ್ತಾಯಿಲ್ಲ, ಹಾಕಬೇಡಿ ಅಂತಲೂ ಕೂಡ ಸಜೆಷನ್ ಕೊಡ್ತಾಯಿಲ್ಲ. ನನಗೆ ಪರ್ಸ್ನಲಿ ಏನಾಗಿದೆ ಅಂತ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ಇದ್ರ ಇನ್ಫ್ಲೂಯೆನ್ಸ್ ಮೇಲೆ ನೀವು ಡಿಸಿಷನ್ನ ತಗೊಳ್ಳೋದಕ್ಕೆ ಹೋಗಬಾರ್ದು ಅಂತ ಒಂದೇ ರೀಸನ್ಗೋಸ್ಕರ. ಬಿಕಾಸ್ ನೀವು ಯಾವ ಸೋರ್ಸಸ್ನ ಅಂದರೆ ರೆಫರ್ ಮಾಡ್ತಾ ಇದ್ದೀರಾ ಪ್ರಿಪ್ರೇಷನ್ ಪರ್ಪಸಿಗೆ, ಐ ಡೋಂಟ್ ನೋ. ಎಷ್ಟು ಸೀರಿಯಸ್ಸಾಗಿ ಓದ್ತಾ ಇದ್ದೀರಾ ಅದು ಕೂಡ ನನಗೆ ಗೊತ್ತಿಲ್ಲ. ಆಮೇಲೆ ನಾವು ಇದನ್ನು ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ರೆ ಕ್ಲಿಯರ್ ಆಗುತ್ತಂತೆ ಅಂತ ಅನ್ನೋ ಕಾನ್ಸೆಪ್ಟ್ಗೂ ಬರಬೇಡಿ, ನಾನು ಅದನ್ನು ಹೇಳ್ತಾ ಇಲ್ಲ. ಸೊ ಅಷ್ಟೇ, ದಟ್ ಈಸ್ ಅಪ್ ಟು ಯು. ಅದನ್ನು ಹೆಂಗೆ ಡಿಸೈಡ್ ಮಾಡ್ತೀರಾ ಮಾಡಿ. ಆ್ಯಂಡ್ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೀನಾ ಅಂತ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲ, ನಾನು ರಿವ್ಯಾಲ್ಯೂಯೇಷನ್ಗೆ ಯಾವುದೂ ಹಾಕಿಲ್ಲ. ಸೊ ಅಂದರೆ ಈ 3rd ಸೆಮ್ಮಲ್ಲಿ ಬರೀಬೇಕಾದ್ರೇ ನಾನು ಸೈಮಲ್ಟೇನಿಯಸ್ಲಿ ನಂದು 2nd ಸೆಮ್ದು ಸಬ್ಜೆಕ್ಟ್ಸ್ ಇದ್ವು. ನಾನು ಅಂದರೆ ಓವರಾಲ್ ಆಗಿ ನಾನು 3rd ಸೆಮ್ ಎಕ್ಸಾಮ್ ಬರೀಬೇಕಾದ್ರೆ ನಾನು ಅಲಾಂಗ್ ವಿತ್ ದಟ್ ನಾನು 2nd ಸೆಮ್ದು ಬ್ಯಾಕ್ಲಾಗ್ಸ್ ಇತ್ತಲ್ಲ, ಆ ಸಬ್ಜೆಕ್ಟ್ಸ್ಗಳನ್ನು ಕೂಡ ಕಟ್ಟು ಬರೆದಿದ್ದೆ. ಆಮೇಲೆ ಏನಕ್ಕೆ ಚಾಲೆಂಜ್ ವ್ಯಾಲ್ಯೂಯೇಷನ್ ಆಗಿದೆ ಅಂತ ಅನ್ನೋದಕ್ಕೆ ಇದು ಕೂಡ ಒಂದು ರೀಸನ್ ಆ್ಯಕ್ಚುಲಿ. ಹೇಳಿದ್ನಲ್ಲ, 2nd ಸೆಮ್ದು ಬ್ಯಾಕ್ಲಾಗ್ಸ್ ಇತ್ತು, ಅದನ್ನು ಕೂಡ ನಾನು ಕಟ್ಟು ಬರೆದಿದ್ದೆ. ಅದರಲ್ಲಿ 5 ಸಬ್ಜೆಕ್ಟ್ಸ್ ಇತ್ತು. 2nd ಸೆಮ್ಮಲ್ಲಿ 5 ಸಬ್ಜೆಕ್ಟ್ಸ್ ಇತ್ತು. ಅಂದರೆ ನಾನು ಆಬ್ಸೆಂಟ್ ಆಗಿದೆ ಆ್ಯಕ್ಚುಲಿ, ಅಟೆಂಡ್ ಆಗೋಕ್ಕಾಗಿರಲಿಲ್ಲ 2nd ಸೆಮ್ಮಲ್ಲಿ. ಸೊ ಅದನ್ನು ಕೂಡ 3rd ಸೆಮ್ಮಲ್ಲಿ ಕಟ್ಟಿ ಬರೆದಿದೆ. 2nd ಸೆಮ್ ವೇರಸ್ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ನ ಏನು ಕಟ್ಟಿ ಬರೆದಿದ್ನಲ್ಲ 3rd ಸೆಮ್ಮಲ್ಲಿ, ಸೊ ಆ ಎಲ್ಲ ಸಬ್ಜೆಕ್ಟ್ಸು ಕ್ಲಿಯರ್ ಆಗಿದೆ. ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿದೆ. ಅಂದರೆ ಅವಾಗ ಬರೆದಾಗಲೇ ಕ್ಲಿಯರ್ ಆಗಿತ್ತು. ನಾನು ಅದನ್ನು ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿಲ್ಲ, ರಿವ್ಯಾಲ್ಯೂಯೇಷನ್ ಹಾಕಿಲ್ಲ. ನಿಮಗೆ ರೆಫರೆನ್ಸ್ ಬೇಕು ಅಂತಂದರೆ ನಾನು ಅದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇದು 2nd ಸೆಮ್ದು. ಸೊ ಇದು ಬೈ ಡಿಫಾಲ್ಟ್ ನಾನು ಎಕ್ಸಾಮ್ ಬರೆದೆ 3rd ಸೆಮ್ಮಲ್ಲಿ ಕಟ್ಬಿಟ್ಟು ಅದು ಆಟೋಮೆಟಿಕಾಗಿ ಕ್ಲಿಯರ್ ಆಗಿದೆ. ಬಟ್ 3rd ಸೆಮ್ದು ಕ್ಲಿಯರ್ ಆಗಿರಲಿಲ್ಲ. ನನಗೆ ಕಂಪೇರ್ ಮಾಡಿ ನೋಡಿದಾಗ, ನನ್ನ ಸ್ಟಡೀಸು, ನನ್ನ ಹಾರ್ಡ್ ವರ್ಕು ಕಂಪೇರ್ ಮಾಡಿ ನೋಡಿದಾಗ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದು ಆ್ಯಕ್ಚುಲಿ 3rd ಸೆಮ್ ಪೇಪರ್ಸ್ ಮೇಲೆ. ಬಿಕಾಸ್ ಅದು ನನ್ನ ಆ್ಯಕ್ಚುಯಲ್ ಸೆಮ್ ಅಲ್ವಾ. ಸೊ ಮೇನ್ ಪೇಪರ್ ಅದು. ಬ್ಯಾಕ್ಲಾಗ್ಸ್ ಸಬ್ಜೆಕ್ಟ್ಸು ಕಟ್ಟೋಣ, ಪ್ರಿಪೇರ್ ಆಗೋಣ, ಬರೆಯೋಣ. ರಿಸಲ್ಟು ಬಗ್ಗೆ ಅಷ್ಟು ವರಿ ಮಾಡಿರಲಿಲ್ಲ ನಾನು ಅದರಲ್ಲಿ. ಬಿಕಾಸ್ ವಿ ಆರ್ ಇನ್ 3rd ಸೆಮ್. ಫಸ್ಟು ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ಕೂಡ ಇವಾಗ ಏನು ಬರೀತಾ ಇದ್ದೀವಿ ಸೆಮ್ ಎಕ್ಸಾಮು, ಆ ಪೇಪರ್ಸ್ ಮೇಲೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಬ್ಯಾಕ್ಲಾಗ್ಸ್ ಯಾವುದಾದ್ರೂ ಕಟ್ಟಿದರೆ ಅದ್ರದ್ದು ನೆಕ್ಸ್ಟ್ ಪ್ರಿಫರೆನ್ಸಿಗೆ ಇಟ್ಕೊಂಡಿರ್ತೀವಿ. ಬಟ್ ನನ್ನ ನೋಡಿದ್ರೆ 2nd ಸೆಮ್ದೇ ಎಲ್ಲ ಕ್ಲಿಯರ್ ಆಗಿತ್ತು. 3rd ಸೆಮ್ದು ಬ್ಯಾಕ್ಸ್ ಅಂದರೆ 4 ಪೇಪರ್ನು ಅಟ್ ಎ ಟೈಮ್ ಫೇಲ್ ಮಾಡಿ ಹಾಕಿದ್ರು. ನನಗೆ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಯಿತು.
ಸೊ ಎಸ್, ಆ ಕನ್ಫ್ಯೂಷನ್ ಆದಮೇಲೂ ಕೂಡ ಅದೇ ರೀಸನಿಗೋಸ್ಕರ ನಾನು ಅಪ್ಲೈ ಮಾಡಿದೆ ಚಾಲೆಂಜ್ ವ್ಯಾಲ್ಯೂಯೇಷನ್ಗೆ. ಫೈನಲಿ ಎಸ್, ಮತ್ತೆ ಅದನ್ನೇ ಹೇಳಲ್ಲ, ಕ್ಲಿಯರ್ ಆಗಿದೆ. ಇನ್ನೂ 2 ಬ್ಯಾಕ್ಸ್ ಉಳ್ಕೊಂತು ಕೊನೆಗೆ, ಟ್ಯಾಕ್ಸೇಷನ್ ಮತ್ತು ಜೂರಿಸ್ಪ್ರುಡೆನ್ಸ್. ಅದನ್ನು ಮತ್ತೆ ಇವಾಗ 4th ಸೆಮ್ಮಲ್ಲಿ ಬರೆದಿದ್ದೀನಿ. ಹೋಪ್ಫುಲಿ ನೋಡೋಣ, ರಿಸಲ್ಟ್ ಬಂದಮೇಲೆ ಅಗೈನ್ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಂತೆ. ಸೊ ಕಾಮೆಂಟ್ಸಲ್ಲಿ ಹೇಳಿ, ಬಿಕಾಸ್ ಅಟ್ಲೀಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ನೂ ಕೂಡ ಹೇಳ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಚಾಲೆಂಜ್ ವ್ಯಾಲ್ಯೂಯೇಷನ್, ರಿವ್ಯಾಲ್ಯೂಯೇಷನ್ ಏನಾದರೂ ಹಾಕಿದರೆ ನೀವು ಕ್ಲಿಯರ್ ಆಗಿದೆಯಾ ಆಗಿಲ್ವಾ, ಹೇಗೇನಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಸೀನಿಯರ್ಸ್ ಯಾರಾದರೂ ಇದ್ದರೆ, ನೋಡ್ತಾ ಇದ್ದರೆ, ಅಥವಾ ಇವಾಗ ಸೇರ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ, ಫಸ್ಟ್ ಇಯರಲ್ಲಿ ಇದ್ದವರು, ಎನಿಬಡಿ, ನಿಮ್ಮದು ಒಪಿನಿಯನ್ಸ್ ಏನಾದರೂ ಇದ್ದರೆ ಶೇರ್ ಮಾಡಿ. ಅಟ್ಲೀಸ್ಟ್ ಒಂದು ಇಂಟ್ರ್ಯಾಕ್ಷನ್ ಆಗುತ್ತೆ. ವಿ ವಿಲ್ ಹ್ಯಾವ್ ಎ ಕಾನ್ವರ್ಸೇಷನ್ ಆನ್ ಕಾಮೆಂಟ್ಸ್. ಥ್ಯಾಂಕ್ ಯು ಸೊ ಮಚ್.